ಭಾರತದ ದೊಡ್ಡ ರಹಸ್ಯ ಬಿಚ್ಚಿಟ್ಟ ಭವಿಷ್ಯ ಮಾಲಿಕ. 14-15ನೇ ಶತಮಾನದಲ್ಲಿಯೇ ಹೇಳಲಾಯಿತು ಇಂದಿನ ಭವಿಷ್ಯ. ಸಂತ ಅಚ್ಯುತಾನಂದರು ಬರೆದ ಈ ಪುಸ್ತಕ ಹೇಳಿದೆ ಭಾರತ ಪಾಕಿಸ್ತಾನ ಯುದ್ಧದ ಭವಿಷ್ಯ. ಚೀನಾ ಜೊತೆಗೂಡಿ ಹಲವು ದೇಶಗಳು ಭಾರತವನ್ನ ಆಕ್ರಮಣ ಮಾಡಲಿದೆ. ಇದರಲ್ಲಿ 13 ಮುಸ್ಲಿಂ ದೇಶಗಳು ಚೀನಾ ಜೊತೆಗೆ ಕೈ ಜೋಡಿಸಲಿದೆ. 3ನೇ ಮಹಾಯುದ್ಧದಂತೆ ಈ ಹೋರಾಟ ಗೋಚರಿಸುತ್ತೆ. ಈ ಯುದ್ಧ ದೇಶಗಳ ನಡುವಿನ ಆಕ್ರಮಣದಂತೆ ಕಾಣಿಸುತ್ತೆ. ಬಹುತೇಕ 6 ವರ್ಷ 6 ತಿಂಗಳು ಈ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತ ಜಯಶಾಲಿಯಾಗಲಿದೆ. ಇದೇ ಪ್ರಕಾರವಾಗಿ ಭಾರತ ಪ್ರಪಂಚದಲ್ಲೇ ದೊಡ್ಡಣ್ಣ ಆಗಲಿದೆ. ಹೀಗಂತ ಸಂತ ಅಚ್ಯುತಾನಂದ ಬರೆದಿರುವ ಭವಿಷ್ಯ ಮಾಲಿಕ ಪುಸ್ತಕದಲ್ಲಿ ಉಲ್ಲೇಖವಿದೆ. 2024ರಲ್ಲಿ ಶನಿ ಮೀನರಾಶಿಗೆ ಪ್ರವೇಶಿಸಿದ್ದಾನೆ. ಇದರ ಪರಿಣಾಮವಾಗಿ 2024ರಿಂದ 2030ರವರೆಗೆ ಭಾರತಕ್ಕೆ ಕಠಿಣ ವರ್ಷಗಳಾಗಿವೆ ಎಂದು ಈ ಭವಿಷ್ಯ ಮಾಲಿಕ ಪುಸ್ತಕ ತಿಳಿಸಿದೆ. ಹಾಗೆ ಕಾಲಾನಂತರದಲ್ಲಿ ಭಾರತ ಯಶಸ್ವಿ ದೇಶವಾಗಿಯೂ ಹೊರಹೊಮ್ಮಲಿದೆ ಎಂದು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪ್ರಕಾರವಾಗಿಯೇ ಭಾರತದಲ್ಲಿ ಸದ್ಯ ಪಾಕಿಸ್ತಾನ ಜೊತೆಗೆ ಯುದ್ಧ ಸಂಭವಿಸುವ ಎಲ್ಲ ಸಾಧ್ಯತೆಗಳು ಗೋಚರವಾಗುತ್ತಿವೆ. ಅಲ್ಲಿಗೆ ಭವಿಷ್ಯ ಮಾಲಿಕ ನುಡಿದಿರುವುದು ಸತ್ಯ ಎಂದು ಸಾಬೀತಾಗಿದೆ. ಭಾರತದ ಭವಿಷ್ಯ ನುಡಿದ ಗರುಡ. ಒಡಿಶಾದ ಪುರಿ ಜಗನ್ನಾಥ ದೇವಾಲಯ ಭವಿಷ್ಯದ ಸೂಚಕಗಳನ್ನು ನೀಡುತ್ತೆ ಅನ್ನುವಂತಹ ನಂಬಿಕೆ ಇದೆ. ಈ ಪ್ರಕಾರ ಏಪ್ರಿಲ್ 12ರಂದು ಒಡಿಶಾದ ಜಗನ್ನಾಥ ದೇವಾಲಯದ ಪುರಾಣ ಪ್ರಸಿದ್ಧ ಜಗನ್ನಾಥ ಗೋಪುರದ ಬಾವುಟವನ್ನ ಗರುಡ ಹೊತ್ತುಕೊಂಡು ಹಾರಾಡಿತ್ತು. ಅಂದು ಸಂಜೆ ಸುಮಾರು 5 ಗಂಟೆ ಸಂದರ್ಭದಲ್ಲಿ ಗರುಡ ದೇಗುಲದ ಬಾವುಟವನ್ನು ಹೊತ್ತುಕೊಂಡು ಹಾರಾಡಿತ್ತು. ಕೆಲವು ನಿಮಿಷಗಳ ಬಳಿಕ ಸಮುದ್ರ ಮಾರ್ಗವಾಗಿ ಹೋದ ಗರುಡ ಕಣ್ಮರೆಯಾಯಿತು. ಇದು ಶುಭಾನ ಅಥವಾ ಅಶುಭಾನ ಎಂಬ ಚರ್ಚೆ ಜೋರಾಗಿತ್ತು. ಇದರ ಬೆನ್ನಲ್ಲೇ ಸದ್ಯ ಭಾರತ ಪಾಕಿಸ್ತಾನ ನಡುವೆ ವೈಮನಸ್ಸು ತಾರಕಕ್ಕೇರಿದೆ. ಇದು ಮತ್ತೊಂದು ಯುದ್ಧ ಸೂಚಕ ಎಂಬ ಚರ್ಚೆಯು ಭುಗಿಲೆದ್ದಿದೆ. ಇದು ಸತ್ಯ ಎಂಬಂತೆ ಮಹಾಭಾರತದ ಉಪಕಥೆಯಲ್ಲೂ ಒಂದು ಉಲ್ಲೇಖ ಇದೆ. ಕುರುಕ್ಷೇತ್ರ ಯುದ್ಧ ಆರಂಭಕ್ಕೂ ಮುನ್ನ ಗರುಡ ಹಸ್ತಿನಾಪುರದ ಬಾವುಟವನ್ನ ಹೀಗೆ ಹೊತ್ಕೊಂಡು ಹೋಗಿತ್ತು. ಕಾಲಕ್ರಮೇಣ ಐತಿಹಾಸಿಕ ಕುರುಕ್ಷೇತ್ರ ಯುದ್ಧ ಜರುಗಿತು ಎನ್ನಲಾಗಿದೆ. ಸದ್ಯ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಬಾವುಟವನ್ನು ಹೊತ್ತುಕೊಂಡು ಹೋಗಿರುವ ಗರುಡ ಏನು ಸೂಚನೆಯನ್ನ ನೀಡಿದೆ ಅಂತ ಪಹಲ್ಗಾಮ್ ದಾಳಿ ಬಳಿಕ ಸೃಷ್ಟಿಯಾಗಿರುವ ಸನ್ನಿವೇಶವೇ ವಿವರಿಸ್ತಾ ಇದೆ. ಮಾಸದಲ್ಲಿ 2 ಗ್ರಹಣ ಅಪಾಯದ ಸೂಚಕಾನ. 15 ದಿನಗಳ ಅಂತರದಲ್ಲಿ 2 ಗ್ರಹಣ ಘಟಿಸಿದೆ. ಇದು ಹಲವು ಊಹಾಪೋಹಕ್ಕೆ ಸಾಕ್ಷಿಯಾಗಿದೆ. ಈ ಪ್ರಕಾರ ಮಾರ್ಚ್ 14 ಚಂದ್ರಗ್ರಹಣ, ಹಾಗೆ ಮಾರ್ಚ್ 29ರಂದು ಸೂರ್ಯಗ್ರಹಣ ಜರುಗಿತು. ಈ ಗ್ರಹಣ ಭಾರತದಲ್ಲಿ ಗೋಚರ ಆಗಿಲ್ಲ. ಆದರೆ ಇಡೀ ಭೂಮಿಗೆ ಒಂದೇ ಸೂರ್ಯ ಒಂದೇ ಚಂದ್ರ. ಹಾಗಾಗಿ ಪರಿಣಾಮ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅನ್ನೋ ನಂಬಿಕೆ ಕೂಡ ಇದೆ. ಪಂಚಭೂತಗಳಾದ ಅಗ್ನಿ, ಪೃಥ್ವಿ, ವಾಯು, ಜಲ ಹಾಗೂ ಆಕಾಶ ಸದ್ಯ ಯುದ್ಧ ಸಂದರ್ಭ ಸೃಷ್ಟಿಸಿದೆಯಾ ಅನ್ನುವಂತಹ ಆತಂಕ ಕೂಡ ಇದೆ. ಪ್ರಕೃತಿಯಲ್ಲಾದ ಬದಲಾವಣೆಗಳು. ಪ್ರಕೃತಿಯು ಹಲವು ಸನ್ನಿವೇಶಗಳ ಮೂಲಕ ಸೂಚನೆಯನ್ನ ನೀಡಿದೆ. ಸಮುದ್ರದಿಂದ ಕರಿ ರಾಕ್ಷಸಿ ಬ್ಲ್ಯಾಕ್ ಮಾನ್ಸ್ಟರ್ ಕಾಣಿಸಿಕೊಂಡಿದೆ. ಹೌದು, ಸಮುದ್ರದ ಮೇಲ್ಭಾಗದಲ್ಲಿಯೇ ಬ್ಲ್ಯಾಕ್ ಮಾನ್ಸ್ಟರ್ ಕಾಣಿಸಿಕೊಂಡಿದೆ. ಕ್ಯಾನರಿ ಐಲ್ಯಾಂಡ್ನಲ್ಲಿ ಬ್ಲ್ಯಾಕ್ ಮಾನ್ಸ್ಟರ್ ಗೋಚರವಾಗಿದೆ. ಇದು ಅಪರೂಪವಾದ ಒಂದು ರಹಸ್ಯ ಭರಿತ ಸಮುದ್ರ ಜೀವಿ. ಸಮುದ್ರದ ತಳಭಾಗದಲ್ಲಿ ಕತ್ತಲೆಯಲ್ಲಿದಿರುತ್ತೆ. ಈ ಹಿಂದೆ ಗೋಚರವಾಗದ ಈ ಬೃಹತ್ ಹೆಣ್ಣು ಮೀನು ಈಗ ಅಚ್ಚರಿಯಂತೆ ಭೂಮಿ ಮೇಲ್ಭಾಗಕ್ಕೆ ಬಂದು ಸಾವನ್ನಪ್ಪಿದೆ. ಈ ಬೆಳವಣಿಗೆ ಬಗ್ಗೆಯೂ ಕೂಡ ಊಹಾಪೋಹ ಕೇಳಿಬಂದಿತ್ತು. ಸದ್ಯ ಭಾರತ ಪಾಕಿಸ್ತಾನ ನಡುವಿನ ಸನ್ನಿವೇಶಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಇದೆ. ಸಾಗರದಾಳದಿಂದ ಬಂತು ಸೂಚನೆ. ರಹಸ್ಯ ಮೀನುಗಳು ಕ್ಯಾಲಿಫೋರ್ನಿಯಾದ ಮೆಕ್ಸಿಕಾನ್ ಪೆಸಿಫಿಕ್ ಕೋಸ್ಟ್ನಲ್ಲಿ ಕಾಣಿಸಿಕೊಂಡಿದೆ. ಇದು ಸಮುದ್ರದ ಆಳದಲ್ಲಿ ವಾಸವಾಗಿರುತ್ತೆ. 6500 ಅಡಿಗಳ ಸಮುದ್ರದ ಕೆಳಭಾಗದಲ್ಲಿ ಇದು ವಾಸವಾಗಿರುತ್ತೆ. ಅಚ್ಚರಿ ಎಂಬಂತೆ ಈ ರಹಸ್ಯ ಮೀನು ಸಮುದ್ರದ ಮೇಲ್ಭಾಗಕ್ಕೆ ಬಂದು ಸತ್ತ ಸ್ಥಿತಿಯಲ್ಲಿ ಸಿಕ್ಕಿದೆ.
ಡೂಮ್ಸ್ಡೇ ಫಿಶ್ ಕಾಣಿಸ್ಕೊಂಡ್ರೆ ಭೂಮಿಯಲ್ಲಿ ಅನಾಹುತ, ಅಪಘಾತ, ಭಾರಿ ಭೂಕಂಪ ಸಮಸ್ಯೆಗಳು ಕಾಣಿಸಿಕೊಂಡ ಇತಿಹಾಸ ಇದೆ. ಸದ್ಯ ಫೆಬ್ರವರಿ 19ರಂದು ಈ ಫಿಶ್ ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸಿಕೊಂಡಿದೆ. ಈ ಬೆಳವಣಿಗೆಯು ಹಲವು ಚರ್ಚೆಗೆ ಕಾರಣವಾಗಿದೆ. ಭಾರತದ ಒಡಿಶಾದಲ್ಲಿ ಪ್ರಕೃತಿಯು ಮತ್ತೊಂದು ಸೂಚನೆಯನ್ನ ನೀಡಿದೆ. 7 ಲಕ್ಷ ಒಲಿವ್ ರಿಡ್ಲಿ ಆಮೆಗಳು ಒಂದೇ ಸಮಯಕ್ಕೆ ದಡ ಸೇರಿ, ಜೊತೆಗೆ ದೇವಿ ನದಿಗಳ ತೀರದಲ್ಲಿ ಆಮೆಗಳು 5,55,638 ಮೊಟ್ಟೆಗಳನ್ನು ಸುರಕ್ಷಿತವಾಗಿ ಹಾಕಿವೆ ಎಂಬ ದಾಖಲೆ ಸಿಕ್ಕಿದೆ. ಇದು ಮತ್ತೊಂದು ವಿನಾಶದ ಸೂಚನೆ ನೀಡಿದ್ಯಾ? ಮತ್ಸ್ಯ ಸೂಚನೆ. ಮಾರ್ಚ್ 5, 2025ರಂದು ಕೇರಳದ ಕರಾವಳಿಯಲ್ಲಿ ಲಕ್ಷಾಂತರ ಮೀನುಗಳು ಸಮುದ್ರದ ದಡದ ಬಳಿ ಒಟ್ಟುಗೂಡಿರುವ ಅಪೂರ್ವ ದೃಶ್ಯ ಕಂಡುಬಂದಿದೆ. ಆದರೆ ಈ ದೃಶ್ಯವು ಜಾಗತಿಕ ಯುದ್ಧಕ್ಕೆ ಮುನ್ನುಡಿಯಾಗುತ್ತಾ ಎಂಬ ಚರ್ಚೆಯೂ ಕೂಡ ಇದೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕಾಲವೇ ನಿರ್ಧಾರ ಮಾಡುತ್ತೆ. ಭವಿಷ್ಯ ಮಾಲಿಕ ನುಡಿದ ಭವಿಷ್ಯ, ಪೂರಿ ಜಗನ್ನಾಥದ ಗರುಡ ನೀಡಿದ ಸಂದೇಶ, ಡಬಲ್ ಗ್ರಹಣ ಕೊಟ್ಟ ಶಾಕ್, ಜನರಿಗೆ ಕಾಣಿಸಿದ ಕರಿ ರಾಕ್ಷಸಿ ಹಾಗೂ ಅಪರೂಪದ ಮೀನುಗಳು, ಲಕ್ಷಾಂತರ ಆಮೆಗಳು, ಜೊತೆಗೆ ಈಗ ನಡೆಯುತ್ತಿರುವ ಯುದ್ಧ ಕಲಿಯುಗದ ಅಂತ್ಯಕ್ಕೆ ಸೂಚನೆನಾ?